ನಮಸ್ಕಾರ ಎಲ್ಲರಿಗೂ ಇನ್ನೊಂದು ವಿಡಿಯೋ ಸ್ವಾಗತ ಸುಸ್ವಾಗತ. ಸೊ ಫೈನಲಿ ಕಾಂತಾರ ಫಿಲ್ಮ್ದ ಟ್ರೇಲರ್ ಬಂದೈತಿ. ನೀವು ನೋಡಿರ್ಬೇಕು ಅನ್ಕೋತೀನಿ, ನಾನು ನೋಡೀನಿ, ಅದರ ರಿಯಾಕ್ಷನ್ ಮಾಡೀನಿ. ಪ್ಲೀಸ್ ಹೋಗಿ ನೋಡ್ರಿ. ಸೊ ಅದರದ್ದು ಸ್ವಲ್ಪ ಕೀ ಪಾಯಿಂಟ್ಸ್ ಅಥವಾ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅದಾವೆ, ಅದ್ರದ್ದು ಅನ್ನೋನ್ ಫ್ಯಾಕ್ಟ್ಸ್ ಅದಾವೆ. ಒಂದೊಂದು ನಿಮ್ಗೆ ಗೊತ್ತಿರಬೇಕು, ಒಂದೊಂದು ನಿಮ್ಗೆ ಗೊತ್ತಿರ್ಲಕ್ಕಿಲ್ಲ. ಸೊ ಬರ್ರಿ ಚಾಲು ಮಾಡೋಣ ವಿಡಿಯೋ. ಸೊ ನೋಡ್ರಿ, ಟ್ರೇಲರ್ದಾಗ ಭಾರಿ ಮಾನಸಿಕ ಸೀನ್ಸ್ ಅದಾವೆ, ಭಾರಿ ಸೀನ್ಸ್ ಅದಾವೆ. ಇಲ್ಲಿ ನೋಡಿ ನಾನು ಒಮ್ಮಿಂದ ಮೇಲೆ ಹೇಳಕತ್ತೆ ಬೈ ಈ ವರ್ಷ ನಮ್ಮ ಕನ್ನಡ ಇಂಡಸ್ಟ್ರಿ ಭಾರಿ ಟಾಪ್ದಾಗ ಇರ್ತೈತೆ ಅಂತ ಹೇಳಿ. ಯಾಕಪ್ಪ ಅಂತ ನಮ್ಮ ಕನ್ನಡದಾಗ ಈ ವರ್ಷ ಒಂದೇ ಬ್ಲಾಕ್ ಬಸ್ಟರ್ ಬಂದೈತಿ, ಸೂ ಫ್ರಮ್ ಸೂ. ಅದಾಗಣ ಯಾವುದೋ ದೊಡ್ಡ ಹಿಟ್ ಯಾವುದೋ ಕೊಟ್ಟಿಲ್ಲ. ನನಗೆ ಅನ್ಸ್ಬಿಟ್ಟು ಈ ಫಿಲ್ಮ್ ನಂಗೆ ಭಾಳ ಹೋಪ್ ಐತಿ. ಈ ಫಿಲ್ಮ್ ಭಾಳ ಮಾನಸಿಕ ಲೆವೆಲಿಗೆ ಹೋಗೈತೆ ಅಂತ ಹೇಳಿ ನಾನು ಎಕ್ಸ್ಪೆಕ್ಟೇಷನ್ಸ್ ಭಾಳ ಹೈಟ್ ಕೊಡಕತ್ತೀನಿ. ಇದಕ್ಕಪ್ಪ ಅಂತಂದ್ರೆ ನನಗೆ ಅನ್ಸಮಟ್ಟಿಗೆ ರಿಷಬ್ ಶೆಟ್ಟಿ ಇದನ್ನು ಡಿಲೆವರ್ ಮಾಡ್ತಾರೆ. ಸೊ ನೋಡಿರಿ, ಫಸ್ಟ್ ಫಿಲ್ಮ್ ಆಗಿತ್ತು ಬರೀ 15 ಕೋಟಿ ಒಳಗೆ ಗಳಿಸಿದ್ದ 450 crores. ಆದರೆ ಚಾಪ್ಟರ್ 1 ಅಂದ್ರೆ ಒಂದು ನೆಕ್ಸ್ಟ್ ಪಾರ್ಟದ ಏನೈತಲ್ಲ ಅದ್ರ ಬಜೆಟ್ ಐತಿ 125 crores. ಸೊ ಆಲ್ರೆಡಿ ಅವರು ತಮ್ಮ ಬಜೆಟ್ನ ರಿಕವರಿ ಮಾಡ್ಕೊಂಡಾರ. ಹೆಂಗಪ್ಪ ಅಂತಂದ್ರೆ ಅಮೆಝಾನ್ ಪ್ರೈಮ್ ವಿಡಿಯೋದ ಅಷ್ಟು ಲ್ಯಾಂಗ್ವೇಜ್ದ ರೈಟ್ಸ್ ಖರೀದಿ ಮಾಡ್ಯಾರ ಬರೋಬ್ಬರಿ 120 crores. ಈ ಸಂದ್ರ ಅವ್ರ ಬಜೆಟ್ ಆಲ್ಮೋಸ್ಟ್ ರಿಕವರ್ ಆಗೈತಿ. ಬರೀ ಈಗ ಬಾಕ್ಸ್ ಆಫೀಸ್ ಕಲೆಕ್ಷನ್ದಾಗ ಹೋಗ್ಬೇಕು, ಏನಿಲ್ಲ ಅಂದ್ರೆ ಒಂದು 700-800 ಕೋಟಿ 1000 ಕೋಟಿ ಹೋದ್ರೂ ಪರವಾಗಿಲ್ಲ. ಈ ಫಿಲ್ಮ್ ಅದು ಟ್ರೇಲರ್ ನೋಡಿ ಡಿಸರ್ವ್ ಐತತ್ತ ನಂಗೆ ಅನ್ಸಕತ್ತದ. ಫಸ್ಟ್ ಫಿಲ್ಮ್ದಾಗ ದೈವಾರಾಧನೆ ಪಂಜುರ್ಲಿದ ಬರೀ ಒಂದು ಸೀನ್ಸ್ಗಳು ತೋರಿಸಿದ್ರೆ, ಆದರೆ ಈ ಪಾರ್ಟ್ ಒಳಗೆ ಅದ್ರದ್ದು ಒರಿಜಿನಲ್ ಸ್ಟೋರಿ ಹೇಳ್ತಾರೆ. ಎಲ್ಲಿ ಪಂಜುರ್ಲಿ ದೇವ್ ಹೆಂಗೆ ಹುಟ್ಟುತ್ತೆ, ಅದ್ರದ್ದು ದೈವಾರಾಧನೆ ಯಾವ ಟೈಪ್ ಮಾಡ್ತಾರೆ ಅದೆಲ್ಲ. ಮತ್ತು ನೀವೇನ್ರಿ ಲಕ್ಷ ಕೊಟ್ಟು ನೋಡಿದ್ರಪ್ಪ ಅಂತಂದ್ರೆ ವರಹ ರೂಪ ಒಳಗೆ ಲಾಸ್ಟಿಗೆ ರಿಷಬ್ ಶೆಟ್ಟಿ ಅಲ್ಲಿ ಬಂದು ನಿಂತಲ್ಲ, ಅಲ್ಲಿ ಒಂದು ಸರ್ಕಲ್ ಬರ್ತೈತಿ. ಸರ್ಕಲ್ ಬರೋಣ ಅಲ್ಲಿ ಅವರ ಒಮ್ಮಿನ ಮೇಲೆ ಗಾಯಬ್ ಹಾಕ್ತಾರೆ. ಸೊ ಅದು ಗಾಯಬ್ ಹೆಂಗೆ ಹಾಕ್ಕಾರ, ಎದಕ್ಕೆ ಹಾಕ್ಕಾರ, ಮತ್ತು ಆ ಸರ್ಕಲ್ ತಳಗೆ ನನಗೇನು ಅನಿಸ್ತೈತಪ್ಪ ಅಂತಂದ್ರೆ ಆ ಸರ್ಕಲ್ ತಳಗೆ ಇದು ನಾ ಏನು ತೋರ್ಸೋತಿಲ್ಲ, ಇದರದೊಂದು ವರ್ಲ್ಡ್ ಐತಿ ಎಲ್ಲಿ ಶಿವ ದೇವರು ಅದಾರ ಅಂತ ನಾನೊಂದು ಸ್ಪೆಕ್ಯುಲೇಷನ್ಸ್, ನಂದೊಂದು ಎಕ್ಸ್ಪೆಕ್ಟೇಷನ್ಸ್ ಈ ಟೈಪ್ ಐತಿ. ಭಾಳ ಮಂದಿ ಕಂಪ್ಲೀಟ್ ಇದ್ದ ಈ ಟ್ರೇಲರ್ ಒಳಗೆ ಯಾವುದೋ ಒಂದು ಪೀಕ್ ಮೂಮೆಂಟ್ ಇಲ್ಲ, ಯಾವುದೋ ಒಂದು ಹೈಪ್ ಕ್ರಿಯೇಟ್ ಮಾಡುವಂಥ ಮೂಮೆಂಟ್ ಇಲ್ಲ. ನಾ ಏನು ಹೇಳ್ತೇನಪ್ಪ ಅಂತಂದ್ರೆ ಫಸ್ಟ್ ಯಾವಾಗ ಬಂದಿತ್ತಲ್ಲ ಪಾಠ, ಅವಾಗೂ ಆ ಫಿಲ್ಮ್ದಾಗ ಆ ಟ್ರೇಲರ್ ಒಳಗೆ ಒಂದು ಪೀಕ್ ಮೂಮೆಂಟ್ ಇದ್ದಿದ್ದಿಲ್ಲ. ಯಾವಾಗ ನಮಗೆ ಫಿಲ್ಮ್ ನೋಡೋಣ ಗೊತ್ತಾಯ್ತು, ಲಾಸ್ಟಿಂದ ಅರ್ಧ ತಾಸು ಏನೈತಲ್ಲ ಇಡೀ ಫಿಲ್ಮ್ ಬೇರೆ ಐತಿ, ಲಾಸ್ಟಿಂದ ಅರ್ಧ ತಾಸು ಬೇರೆ ಐತೆ ಹೇಳಿ. ಹಾಗೆ ಈ ಫಿಲ್ಮ್ದಾಗ ಐತತ್ತ ನಾ ಅನ್ಕೋತೀನಿ. ಎಲ್ಲಿ ಪೀಕ್ ಮೂಮೆಂಟ್ಸ್ ಟ್ರೇಲರ್ದಾಗ ಬಿಟ್ಟು ಡೈರೆಕ್ಟ್ ಫಿಲ್ಮ್ದಾಗ ತೋರಿಸ್ತಾರೆ, ಎಲ್ಲಿ ನಮಗೆ ಪ್ಯೂರ್ ಗೂಸ್ ಬಂಪ್ಸ್ ಮತ್ತು ಒಂದು ಸಿನಿಮೆಟಿಕ್ ಎಕ್ಸ್ಪೀರಿಯನ್ಸ್ ಡಿವೈನ್ ಅದು ಏನು ನಮಗೆ ಫೀಲ್ ಆಗ್ಬೇಕಂತ ಹೇಳಿ ಆ ಟೈಪ್ ಮಾಡಿರತ್ತೆ. ನಾನು ಮಾರ್ಕೆಟಿಂಗ್ ಸ್ಟ್ರಾಟಜಿ ಐತತ್ತೆ ನಾನು ಅನ್ಕೋತೀನಿ. ಟ್ಯೂಮರ್ ಬರಾಕತ್ತೈತಿ ಎಲ್ಲಿ ಈ ಫಿಲ್ಮ್ ಒಳಗೆ ಒಂದು 2000 ಮಂದಿದ ಚೇಸ್ ಸೀಕ್ವೆನ್ಸ್ ಐತಿ. ರಿಷಬ್ ಶೆಟ್ಟಿ ಹಿಂದೆ 2000 ಮಂದಿ ಚೇಸ್ ಮಾಡ್ತಾರೆ. ಒಂದು ಯುದ್ಧ ಸೀನಿಂದ ಒಂದು ವಾರ್ ಸೀನ್ ಐತತ್ತ ರೂಮರ್ ಬರಾಕತ್ತೈತಿ. ಟ್ರೇಲರ್ದಾಗ ನೋಡಿದ್ರೆ ಗೊತ್ತಾಕೈತಿ ಒಂದು ವಾರ್ ಸೀನ್ ಅಂತೂ ಐತಿ. ಅದು ಯಾವ ಟೈಪ್ ಎಕ್ಸಿಕ್ಯೂಟ್ ಆಕೈತಿ, 2000 ಮಂದಿದ ಚೇಸ್ ಆಯ್ತು ಏನು ಬರೀ ಒಂದು ಆ್ಯಕ್ಷನ್ ಸೀನ್ ಆಯಿತು, ವಾರ್ ಸೀನ್ ಆಯಿತು, ಅದು ಫಿಲ್ಮ್ ನೋಡೋಣ ಗೊತ್ತಾಕೈತಿ. ಸೊ ನೋಡ್ರಿ, ಕಾಂತಾರ ಏನು 2022 ಒಳಗೆ ಬಂದಿತ್ತು ಅದು ಜಾಸ್ತಿ ಹೈಪ್ ಹೆಂಗೆ ಕ್ರಿಯೇಟ್ ಮಾಡೈತಪ್ಪ ಅಂತಂದ್ರೆ ತನ್ನ ಲಾಸ್ಟಿಂದ ಅರ್ಧ ತಾಸಿಂತ್ರ ಇದೇ ಫಿಲ್ಮ್ ಒಳಗೂ ಆ ಟೈಪೇ ಇರ್ಬೇಕು. ಮತ್ತು ಅದ್ರದ್ದು 1 ಲೆವೆಲ್ ಮ್ಯಾಗ್ ಇರ್ಬೇಕು, ಅದ್ರ 10 ಲೆವೆಲ್ ಮ್ಯಾಗ್ ಇರೋದಕ್ಕೆ. ಎದಕ್ಕಪ್ಪ ಅಂತಂದ್ರೆ ಅಲ್ಲಿ ಏನು ತೋರಿಸಲ್ಲ, ಅದು ಓಕೆ, ಅದು ಎಕ್ಸ್ಪೆಕ್ಟೇಷನ್ ಇದ್ದಿದ್ದಿಲ್ಲ ಆ ಟೈಪ್ ತೋರಿಸ್ತಾರತ್ತ ಹೇಳಿ. ಆದರೆ ಈ ಫಿಲ್ಮ್ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಐತಿ, ಅದಕ್ಕಿಂತ ಒಂದು ಜಾಸ್ತಿ ಐತಂತ ಹೇಳಿ. ಸೊ ಮೇಕರ್ಸ್ ಅದನ್ನು ಪ್ರೂವ್ ಮಾಡಲೇಬೇಕು. ಅದಕ್ಕಿಂತ 10 ಪಟ್ಟು ಒಂದು ಗ್ರ್ಯಾಂಡ್ ಲೆವೆಲ್ ಒಳಗೆ ಈ ಫಿಲ್ಮನ್ನು ಆ ಸೀಕ್ವೆನ್ಸನ್ನು ಶೂಟ್ ಮಾಡಬೇಕು. ನೋಡೋಣ ಏನಕ್ಕೈತಿ. 2ನೇ ಅಕ್ಟೋಬರಿಗೆ ಫಿಲ್ಮ್ ಹೊರಕತೈತಿ. ನಾನು ಎಕ್ಸೈಟೆಡ್ ಇದ್ದೀನಿ, ನೀವು ಎಕ್ಸೈಟೆಡ್ ಅದಿರಿ ಅಂತ ಅನ್ಕೋತೀನಿ. ಸೊ ನಿಮ್ಗೇನ್ರಿ ವಿಡಿಯೋ ಇಷ್ಟ ಆಗಿದೆ ಜಲ್ದಿ ಲೈಕ್ ಮಾಡಿರಿ, ಶೇರ್ ಮಾಡಿ. ಚಾನಲ್ದಾಗ ಹೊಸ ಸಬ್ಸ್ಕ್ರೈಬ್ ಅಂತೂ ನೀವು ಮಾಡಲೇಬೇಕು. ಸೊ ಶಿವಣ್ಣ ಮಂದಿ ಒಳಗೆ ಅಲ್ಲಿ ತನ ಪೀಸ್ ಔಟ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ